ಅಮೃತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ. ವಿನಯ ಪ್ರಸಾದ್ ಅವರು ರಾಮಕೃಷ್ಣೇಗೌಡರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಸ್ವಲ್ಪ ಹಿಂದೆ ಬರಬೇಕು. ಎಲ್ಲರದ್ದು ಫೋಟೋ ಬರ್ತದೆ. ದಯಮಾಡಿ ಸ್ವಲ್ಪ ಹಾಗೆ ಹಿಂದಕ್ಕೆ. ದಯಮಾಡಿ ಅತಿಥಿಗಳಿಗೆ ಮೇಡಮ್ ಅವ್ರಿಗೆ ಅವಕಾಶ ಮಾಡಿಕೊಡಿ. ದಯಮಾಡಿ ಎಲ್ಲರೂ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಹಿಂದಕ್ಕೆ. ಹಾಗೆ ಎಲ್ಲರೂ ಬರ್ತದೆ, ಎಲ್ಲ ಬರುತ್ತೆ. ಮಾನ್ಯ ರಾಮಕೃಷ್ಣೇಗೌಡರಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿ ಸಾಧಕ ರತ್ನ ಪ್ರಶಸ್ತಿಯನ್ನ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಸಮಸ್ತ ಜನತೆ ಪರವಾಗಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕೃಷ್ಣೇಗೌಡರಿಗೆ ಸನ್ಮಾನವನ್ನ ಮಾಡಿ ಗೌರವಿಸ್ತಾ ಇದ್ದಾರೆ. ಅಧ್ಯಕ್ಷರಾದ ಮಂಜುಳಾ ಜನಕೇಶ್ ಅವರು, ಕೈಗೋಳನಲ್ಲಿ ಕುಮಾರ್ ಅವರು, ದಯಮಾಡಿ ಎಲ್ಲರೂ ಕೂಡ ವೇದಿಕೆಗೆ ಬಂದು ಗೌರವವನ್ನ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ಅನಾಥಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಮಾತೃಭೂಮಿ ಅನಾಥಾಶ್ರಮದ ವತಿಯಿಂದ ಮಾನ್ಯ ನಾಗಣ್ಣ ಅವರು ಮಾನ್ಯ ರಾಮಕೃಷ್ಣೇಗೌಡರಿಗೆ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಬಸ್ ಸಂತೋಷ್ ಕುಮಾರ್ ಅವರಿಗೆ ಬಂದು ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಮಾನ್ಯ ಎಚ್ ಡಿ ಮಂಜು ಅವರು ಸನ್ಮಾನಿಸಿ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ 50 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನ ಸಲ್ಲಿಸಿದಂತ ಸಾಧಕ ರತ್ನ ಮಾನ್ಯ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಮಾನ್ಯ ಶಾಸಕರಾದ ಎಚ್ ಟಿ ಮಂಜಣ್ಣ ಅವರು ಸಾಧಕ ರತ್ನ ಪ್ರಶಸ್ತಿಗೆ ಭಾಜನರಾದಂತ ಮಾನ್ಯ ರಾಮಕೃಷ್ಣೇಗೌಡರಿಗೆ ಭಕ್ತಿಪೂರ್ವಕವಾಗಿ ಸನ್ಮಾನವನ್ನು ಮಾಡಿ ಅಭಿನಂದಿಸಿ ಗೌರವಿಸ್ತಾ ಇದ್ದಾರೆ. 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನ ಮಾನ್ಯ ರಾಮಕೃಷ್ಣೇಗೌಡರು ಶಾಸಕರ ಜೊತೆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮಾನ್ಯ ರಾಮಕೃಷ್ಣೇಗೌಡರು ಶಾಸಕರಿಗೆ ಕೇಕ್ ಅನ್ನ ತಿನ್ನಿಸೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದ ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ದಾರೆ. ಮಾನ್ಯ ರಾಮಕೃಷ್ಣೇಗೌಡರಿಗೆ ಹಾಗೂ ಶಾಸಕರಾದ ಮಂಜಣ್ಣ ಅವರಿಗೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಾದ ಮೊಸಳೆಕೊಪ್ಪಲು ದಿನೇಶ್ ಅವ್ರಿಗೂ ಕೂಡ ಮಾನ್ಯ ರಾಮಕೃಷ್ಣೇಗೌಡರು ಅಭಿನಂದಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಎಚ್ ಡಿ ಮಂಜು ಅವರು ಸನ್ಮಾನಿಸಿ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ 50 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನ ಸಲ್ಲಿಸಿದಂತ ಸಾಧಕ ರತ್ನ ಮಾನ್ಯ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಮಾನ್ಯ ಶಾಸಕರಾದ ಎಚ್ ಟಿ ಮಂಜಣ್ಣ ಅವರು ಸಾಧಕ ರತ್ನ ಪ್ರಶಸ್ತಿಗೆ ಭಾಜನರಾದಂತ ಮಾನ್ಯ ರಾಮಕೃಷ್ಣೇಗೌಡರಿಗೆ ಭಕ್ತಿಪೂರ್ವಕವಾಗಿ ಸನ್ಮಾನವನ್ನು ಮಾಡಿ ಅಭಿನಂದಿಸಿ ಗೌರವಿಸ್ತಾ ಇದ್ದಾರೆ. ನಿಮ್ ಕಡೆ ಸಾಂಬಾರ್ ಅಂದ್ರ ನಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರ ನಿಮ್ ಕಡೆ ತಿಳಿಯೋದಿಲ್ಲ. ನಿಮ್ ಕಡೆ ಶಿರಾ ಅಂದ್ರ ತೆಲಿ ಅಂತ ತಿಳ್ಕೊಳ್ತೀರಿ, ನಮ್ ಕಡೆ ಶಿರಾ ಅಂದ್ರ ಕೇಸರಿ ಭಾತ್ ಅನ್ಕೊಳ್ತೀವಿ. ಎಂತದ್ದು ಎಂತದ್ದು ಹಾಡುದೆಂತ, ಕೂಡುದೆಂತ, ಕುಣಿಯುವುದೆಂತ, ಹೆಂಗಪ್ಪ ಹೆಂಗಪ್ಪ ಹಾಡುದ ಹೆಂಗ, ಕೂಡುದ ಹೆಂಗ, ಕುಣಿಯುವುದ ಹೆಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನುಡಿಬೇಕು ನಾವು ಮೊದಲು ಧಣಿಯಾಗಲು. ಬಂಗಾರದ ಗಣಿಯಾಗಲು
ಸೌಂಡ್ ಮಾಡ್ಬಿಡ್ತಾರೆ. ನಾವ್ ಮನೇಲಿ ಮಾಡಿ ಮಾಡಿ ಇವಾಗ ಸೌಂಡ್ ನಾನು ಜಾಸ್ತಿ 3, 2, 1 ಅಂತೀನಿ, ಗಂಡು ಮಕ್ಳು ಎಷ್ಟು ಜೋರಾಗಿ ಚಪ್ಪಳೆ ಸೌಂಡ್ ಮಾಡ್ತಾರೆ ನೋಡೋಣ. ಆಯ್ತು. 3, 2, 1 ಸಾಲು ಸಾಲು 3, 2, 1 ನಿಮ್ಮನೆ ಸಿಕ್ಕಿದ್ಯಾ? ಇಲ್ಲ ಅಲ್ಲ 6 ವರ್ಷ ಆಯ್ತು ಸರ್. ಮದುವೆ ಆಗೋಕ್ಕೂ ಮುಂಚೆ ಹೊರಗಡೆ ಹೋದ್ರೆ ನಾಯಿಗಳು ಕರೆದು ಹೋ 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 ಅಂತ ಬೊಗಳ್ತಾ ಇತ್ತು. ಮನೇಲಿ ಹೆಂಡತಿ ಉಮ್ಮ ಅಂತ ಮುತ್ತು ಕೊಡ್ತಿತ್ತು. 6 ವರ್ಷ ಆಯ್ತು. ಇವಾಗ ಹೊರಗಡೆ ನಾಯಿಗಳು ಮುತ್ತು ಕೊಡ್ತವೆ, ಮನೇಲಿ ಹೆಂಡತಿ ಬೋ 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 ಅಂತ ಬೊಗಳ್ತಾರೆ. ಸರ್ ನೀವು ನಂಬಲ್ಲ, ಸರ್ದು ಚಂದ್ರಶೇಖರ್ ಸರ್ದು ಮೂವಿ ಅನುಭವ ಇದೆ. ಅದು ಅವ್ರು ಅಮೃತಧಾರೆ ಹೊಟ್ಟೆ ಆ ಹೊಟ್ಟೆ ಬಿಟ್ಟರೆ ಅವರೆಲ್ಲ ಬೈದು ಬಿಡ್ತಾರೆ. ಅಮೃತಧಾರೆ ಸಿನಿಮಾ ಇದೆಯಲ್ಲ ಸರ್, ಗಂಡ ಹೆಂಡತಿ ಹೆಂಗಿರ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ. ನಾನು ನನ್ನ ಹೆಂಡತಿನ ತಾಜ್ ಮಹಲ್ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡ್ರೆ, ಇಲ್ಲ ಈ ಹೆಂಗಸಿಗೆ ನಾನೇ ಹೋಗ್ತೀನಿ, ಯಾಕೆ ಹೇಳಿ ಫ್ರೀ ಬಸ್ ಅಲ್ವಾ, ನೀವೇನ್ ಕರ್ಕೊಂಡು ಹೋಗೋದು, ನಾನೇ ಹೋಗ್ತೀನಿ ಅಂತ. ಇಂತ ಸರ್ ಗಂಡ ಹೆಂಡತಿ ಜಗಳ ಯಾವತ್ತು. ಆದ್ರೂ ಬಹಳ ಮಾತಾಡ್ತಾರೆ ಈ ಗಂಡ್ಮಕ್ಳೆಲ್ಲ, ಪರವಾಗಿಲ್ಲ. ಆದ್ರೂ ನಾವು SSLC PUC ಎಲ್ಲ ನಮ್ದೇ ಫಸ್ಟ್ ಫೋಟೋ ಬರೋದು. ಓದೋದ್ರಲ್ಲಿ ಯಾವತ್ತಿದ್ರು ಹೆಣ್ಮಕ್ಳೇ ಮೇಲುಗೈ, ಅದಕ್ಕೆ ನಾವು ಜೋರ ಚಪ್ಪಲೆ ಬಡಿಲೇಬೇಕು. ಆಯ್ತು 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 ಅಲ್ಲ, ಒಂದೇ ಡೈಲಾಗು. ಹೌದು, ನಾವು ದಿನ ಪೇಪರ್ ಅಲ್ಲಿ ಓದ್ತೀವಿ, ಈ ವರ್ಷವೇ ಮೇಲುಗೈ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಮೇಲುಗೈ ಅಂತ ನೋಡ್ತೀವಿ. 2-3 ವರ್ಷ ಬಿಟ್ಕೊಂಡು ಈ ಮೇಲುಗೈ ಏನ್ ಮಾಡ್ತಿದ್ದಾವೆ ಅಂದ್ರೆ, ಯಾವ್ದೋ ಮೂಲೆ ಕುತ್ಕೊಂಡು ಕಸ 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 ಅಂತ ಪಾತ್ರೆ ತಿಕ್ತಿರ್ತಾವೆ. ಸತ್ಯನ ಸುಳ್ಳಾಗಿ ಹೇಳ್ಬಿಡಿ ನೀವೇ ಅಲ್ವಾ. ನೀವೇನಂಡಿ ಗಂಡು ಮೇಲ ಹೆಣ್ಣು ಮೇಲ ಅಂತಂದ್ರೆ ನನ್ನ ಪ್ರಕಾರ ಇಷ್ಟೇ, ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡಿ, ಗಂಡು ಮೇಲ್ ಅಂತಿದೆ ಅಷ್ಟೇ. ಒರಿಜಿನಲ್ ಗಂಡ ಈ ಗಂಡ ಅಲ್ಲ ಪ್ಲೀಸ್, ಒರಿಜಿನಲ್ ಜಗಪ್ಪ ಗಂಡ ಇದಾರಲ್ಲ ಅವರು ಹೆಣ್ಣೋಡೋ ಶಾಸ್ತ್ರ ಅಂತ ಇರುತ್ತೆ ಗೊತ್ತಾ. ಆ ಹೆಣ್ಣೋಡೋ ಶಾಸ್ತ್ರಕ್ಕೆ 100 ಜನಕ್ಕೆ ಕರ್ಕ ಬಂದಿದ್ದ ಮೇಡಮ್ ನಮ್ಮ ಮನೆಗೆ, ಬರೀ ನನ್ನ ನೋಡಕ್ಕೆ ಆಯ್ತಾ. ಇಲ್ಲ ನಿಜ, 100 ಜನ ಕರ್ಕ ಬಂದಿದ್ದ. ಆದ್ರೆ ನಾನು ಮದುವೆ ಆಗಿ ಹೊಸಲು ದಾಟಿ ಅವ್ರ ಮನೆಗೆ ಮನೆ ದೀಪವನ್ನ ಬೆಳಗೋದಕ್ಕೆ ಹೋದಾಗ ಯಾರು ಇರ್ಲಿಲ್ಲ ಮೇಡಮ್. ನಾನು ಒಬ್ಳೆ ಸಿಂಗಲ್ ಆಗಿ ಅವ್ರ ಮನೆಗೆ ಕಾಲಿಟ್ಟಿದ್ದೀನಿ. ಎಲ್ಲ ಹೆಣ್ಮಕ್ಳು ಹಂಗೆ ಸಿಂಗಲ್ ಆಗಿ ಕಾಲಿಟ್ಟಿದ್ದೀನಿ. ಅಲ್ಲ, ನೀವೇನೇ ಮಾಡಿದ್ರು ಗಂಡು ಮಕ್ಕಳಷ್ಟು ಸ್ವಾಭಿಮಾನಿಗಳು ಹೆಣ್ಮಕ್ಳಲ್ಲ. ಹೇಗೆ? ಯಾಕೆ ನಾವು ಇಂಜಿನಿಯರಿಂಗ್ ಮುಗಿಸಿರ್ತೀವಿ, ಡಾಕ್ಟರ್ ಮುಗಿಸಿರ್ತೀವಿ, ಆದ್ರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತಿದೆ. ಇವರು ಹೆಣ್ಮಕ್ಳು 3ನೇ ಕ್ಲಾಸ್ 10 ಸಲ ಫೇಲ್ ಆಗಿರ್ತಾವು, ಇವಕ್ಕೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಮದುವೆ ಆಗಕ್ಕೆ. ಯಾಕೆ ರೈತರ ಮದುವೆ ಆಗಕ್ಕಾಗಲ್ವಾ? ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ, ಹೆಂಡತಿಗೆ ಅಷ್ಟು ಅನ್ನ ಹಾಕಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಈ ಸಾರಿ ಇನ್ನೊಂದು ಗೊತ್ತಾ, ಈ ಮದುವೆ ಮದುಮಕ್ಕಳು ಕರ್ಕೊಂಡು ಹೋಗ್ತಾರೆ, ಮೆರವಣಿಗೆ ಆಗ್ತಿರ್ಬೇಕಾದ್ರೆ ಅಕ್ಕಿಗಳನ್ನ ಹಾರ್ಯಾರು ಹಾಕ್ತಾರೆ. ಯಾಕೆ ಹೇಳಿ? ಖುಷಿ ಕೂಡ 3 ಕಾಲ ಚೆನ್ನಾಗಿ ಬಾಳಿರುತ್ತ. ಅಲ್ಲ, ನಂದು ಹಿಂಗಾಗೋಯ್ತು, ನಿಂದು ಹಾಳಾಗ್ ಹೋಗತ್ತೆ ಹಾರ್ಯಾರು ನಿಜ ಸರ್. ಈ ತಾಳಿ ಕಟ್ಟಿಸ್ಕೊಳ್ಳೋ ಟೈಮ್ ಮಾತ್ರ ಹೆಣ್ಮಕ್ಳು ಕಣ್ಣೀರ್ ಹಾಕೋದು. ನಾವು ತಾಳಿ ಕಟ್ಟಿದ ತಪ್ಪಿಗೆ ಸಾಯೋರ್ಗಳು ಕಣ್ಣೀರ್ ಹಾಕ್ಸ್ತೀವಿ ನೀವು ಅಲ್ವಾ. ಈ ಗಂಡ್ಮಕ್ಳು ಲೈನ್ ಹೊಡಿಬೇಕಾದ್ರೆ ಒಂದ್ ಟ್ರಿಕ್ಸ್ ಇದೆ, ಏನ್ ಗೊತ್ತಾ? ಪಾಪ BMTC ಬಸ್ ಅಲ್ಲಿ ನೇತಾಡ್ಕೊಂಡು ಹೋಗ್ತಿರ್ತಾರೆ, ಆಮೇಲೆ ಪಾಪ ಜೋಬಲ್ಲಿ ಕಾಸಿರಲ್ಲ. ಅದೇ ಒಂದ್ ಹುಡುಗಿ ಇಷ್ಟ ಆಯ್ತು, ಅವಳು ನಂಗೆ ಬೇಕೇ ಬೇಕು, ಮದುವೆ ಆಗ್ಬೇಕು ಅಂತ ಏನಾದ್ರು ಫಿಕ್ಸ್ ಆಗ್ಬಿಟ್ಟ ಅಂದ್ರೆ ನೆಕ್ಸ್ಟ್ ದಿನಾನೇ ಮೇಡಮ್ ಎಲ್ಲಿಂದ ಬೈಕ್ ಬರುತ್ತೋ ಗೊತ್ತಿಲ್ಲ, ಅದ್ ಎಲ್ಲಿಂದ ಕಾರ್ ಬರುತ್ತೋ ಗೊತ್ತಿಲ್ಲ, ಅದ್ ಯಾವ ಒಳ್ಳೊಳ್ಳೆ ಬಟ್ಟೆಗಳು ಬರ್ತದೋ ಗೊತ್ತಿಲ್ಲ. ಮಾತೆತ್ತಿದ್ರೆ ಅವರು ಸಮಾನತೆ ಅಂತಾರಲ್ಲ, ಗಂಡಿಗೂ ಹೆಂಡಿಗೂ ಸಮಾನತೆ ಇದೆ, ಗಂಡಿಗೂ ಹೆಂಡಿಗೂ ಸಮಾನತೆ ಇದೆ ಅಂತಾರಲ್ಲ ಸರ್. ಯಾವ ಸಮಾನತೆ ಇಲ್ಲ, ಏನಿಲ್ಲ. ಈ ಹೆಣ್ಮಕ್ಳು ಇದಾರಲ್ಲ, ನಂಬೇಡಿ, ಹಗುರ ಇಲ್ಲ. ಊರಿಗೊಂದೊಂದು, ಕೇರಿಗೊಂದೊಂದು, ಸ್ತ್ರೀ ಶಕ್ತಿ ಸಂಘ, ಆಲಂಗ ಬಡ್ಡಿ ಸಾಲ ಕೊಡ್ತಾರೆ ಇವರು. ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ಬಡ್ಡಿ ಸಾಲ ಕೊಡ್ತಾರೆ. ಆ ಬಡ್ಡಿ ಸಾಲ ತೀರ್ಸಕ್ಕಾಗದೆ ಎಷ್ಟೋ ಗಂಡು ಮಕ್ಕಳು ನೀಡಾಕ ಸತ್ತೋಗಿದ್ದಾರೆ. ಯಾವ ಸಮಾನತೆನೂ ಇಲ್ಲ, ಏನಿಲ್ಲ. ಆಕ್ಚುಲಿ ಗಂಡ್ ಮಕ್ಳಿಗೆ ಗಟ್ಟಿ ಏನ್ ಸರ್ ನಂಬ್ತೀರಾ ನೀವು? ಗಂಡ್ಮಕ್ಳು ಪಾಪ ನಾವು ಸಂಘಗಳು ಮಾಡ್ಕೊಂಡಿದೀವಿ, ಏನಕ್ಕಪ್ಪ ಏನೋ ಮನೆಗಿದೆ ನಡ್ಸಕ್ಕೆ, ಆ ಸಾಸಿವೆ ಡಬ್ಬದಲ್ಲಿ ಅಕ್ಕಿ ಡಬ್ಬದಲ್ಲೆಲ್ಲ ಕಾಸು ಕೂಡಿಟ್ಟು ಏನೋ ಸಂಸಾರ ನಡ್ಸಕ್ ಮಾಡ್ತೀವಿ. ನೀವು ಡೈಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಿರಲ್ಲ, ಯಾಕೆ? ಹೆಂಡತಿ ಬಗ್ಗೆ ಮಾತಾಡಕ್ಕೆ. ನಾವು ಕಷ್ಟಪಟ್ಟು ದುಡಿತೀವಿ, 24 ಗಂಟೆ ದುಡಿತೀವಿ, ಹಂಗೆ ಒಂದ್ ಸ್ವಲ್ಪ ಕುಡಿತೀವಿ, ತಪ್ಪೇನು? ಹಂಗಾದ್ರೆ ನಾವು ಕಷ್ಟಪಟ್ಟು ದುಡಿತೀವಿ, ರಾತ್ರಿ ಮಲಗುವಾಗ ನೈಟಿ ಹಾಕೋದೆ, ನೈಟಿ ಹಾಕೊಂಡ್ ಮಲಗಿದ್ರೆ ಸುಮ್ಮನೆ ಬಿಟ್ಟು ಬಿಡ್ತೀರಾ? ನಾವು ಕಷ್ಟಪಡ್ತೀವ್ರಿ, ಬೆಳಗಿಂದ ಪಾತ್ರೆ ತೊಳಿತೀವಿ, ಬಟ್ಟೆ ಹೋಗಿತೀವಿ, ಮನೆ ಸಾರ್ತೀವಿ, ಗುಡಿಸ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ನಿಮ್ಮ ಮಕ್ಳು ಅಂಟಿಕ್ತೀವಿ, ಆಮೇಲೆ ನಿಮ್ದು ನಮ್ನೇ ತೊಳಿತೀವಿ. ನಾವು ಗಂಡ್ಮಕ್ಳು ಸ್ವಾಭಿಮಾನಿಗಳು, ನಮ್ ಕೆಲಸ ಮಾಡ್ಕೊಳ್ಳೋದು. ನಿಮ್ ಟಿಫನ್ ರೆಡಿ ಮಾಡ್ತೀನಿ ಅಂತ ಹೇಳಿ ನೀವು ಏನೇ ಮಾತಾಡೋ ಗಂಡು ಮಕ್ಕಳೇ ಮೇಲು ನೋಡಿ. ಹೆಣ್ಮಕ್ಳಿಗೆ ಸರ್ ಮದುವೆ ಆಗ್ಬೇಕಂತಂದ್ರೆ 5 ಪ್ರಿನ್ಸಿಪಲ್ ಇರ್ಬೇಕು. ಇವ್ರು ಅಂತ ಹುಡುಗನೇ ಹುಡುಕ್ತಾರೆ. ಯಾವ್ದು? 5 ಅಂಕೆ ಸಂಖ್ಯೆ ಸಂಬಳ ತಗೊಳ್ಳೋ ಹುಡುಗನ ಆಗ್ಬೇಕು ನಿನಗೆ. 4 ವೀಲರ್ ಗಾಡಿನೇ ಇರ್ಬೇಕು, 3 BHK ಮನೆನೇ ಇರ್ಬೇಕು, ಗಂಡ ಹೆಂಡತಿ ಇಬ್ಬರೇ ಇರ್ಬೇಕು, ಮುಂದೇ ಮಗು ಇರ್ಬೇಕು, ಅಪ್ಪ ಅಮ್ಮ ಯಾರು ಇರ್ಬಾರ್ದು ಅದಕ್ಕೆ. ಸರ್ ಕುಟುಂಬ ಅಂದ್ರೆ ಗೊತ್ತಾ ಸರ್ ಅವ್ರಿಗೆ? ಬರೀ ಗಂಡ ಹೆಂಡತಿ ಇಬ್ಬರೇ ಇರ್ಬೇಕಂತ ಬಯಸ್ತಾರೆ. ನಾವು ಗಂಡ್ಮಕ್ಳು ಹಂಗಲ್ಲ, ಅಪ್ಪ ಅಮ್ಮ ಅಣ್ಣ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಒಟ್ಟಿಗೆ ಇರ್ಬೇಕಂತ ಬಯಸ್ತೀವಿ. ಮತ್ತೆ ಅದಕ್ಕೆ ತಾನೇ ಹನಿಮೂನ್ ಹೋದಾಗ ಬಸ್ ಸಮೇತ ಸರ್ ಹನಿಮೂನ್ ಅಂದ ತಕ್ಷಣ ನೆನಪಾಯ್ತು ಸರ್. ಅದು ಯಾಕೆ ನೆನೆಸ್ತೀರಿ ಅಂದ್ರೆ, ಸರ್ ಹನಿಮೂನ್ಗೆ ಎಷ್ಟು ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ? ಕೈ ಎತ್ತಿ
ಇಬ್ರಲ್ಲ ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ಅದ್ರಲ್ಲಿ ಬರೀ ಇವ್ರ ಅಣ್ಣ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ. ಅದು ಮಧುಚಂದ್ರ ಯಾತ್ರೆ ಆಗ್ಲಿಲ್ಲ, ದಾವಣಗೆರೆ ದುರ್ಗಮ್ಮನ ಜಾತ್ರೆ ಇತ್ತು. ಅಷ್ಟು ಜನ ಇಂಥ ಫ್ಯಾಮಿಲಿ ನಾನು ಎಲ್ಲೂ ನೋಡಕ್ ಹೋಗ್ಲಿಲ್ಲ ಸರ್. ಸರ್, ನಮ್ಮಪ್ಪ ನನ್ನ ನಿಮ್ಮ ಅಪ್ಪ ಅಂದ ತಕ್ಷಣ ಇರುವ ನಿಮಿಷ ಜಗತ್ತಿನಲ್ಲಿ ಅತಿ ದೊಡ್ಡ ಡೌನ್ ಮಕ್ಕಳ ಹತ್ರ ಹುಡುಗಿ ಬಂದ್ರು. ನಮ್ಮ ಅಪ್ಪಂದಿರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಇನ್ನೇನ್ ತಾಳಿ ಕಟ್ಟ ಟೈಮ್ ಬಂದ್ರು ಇವ್ರ ಅಪ್ಪಾಜಿ ಕೈ ಮೇಲೆ ಕೈ ಇಟ್ಟು ಅಡಿದೇವ್ರ ನನ್ ಮಗಳನ್ನ ಹೂ ಸಾಕ್ತಂಗ್ ಸಾಕಿನಿ, ಗಿಡಿ ಸಾಕ್ತಂಗ್ ಸಾಕಿನಿ ಅಂತ. ನಮ್ಮನ್ನ ಗಂಡ್ಮಕ್ಳು ನಮ್ಮ ಅಪ್ಪ ಹಂದಿನ ಸಾಕ್ತಂಗ್ ಸಾಕಿರ್ತಾರೆ, ಗಿಡಿ ಸಾಕ್ತಂಗೆ ಸಾಕಿರ್ತಾರೆ. ಹಂಗೆ ಇವ್ರಮ್ಮ ಕಮ್ಮಿ ಇಲ್ಲ. ಅಪ್ಪ ಎಬಿಟ್ಟು ಏನ್ ಮದ್ವೆ ಮನೇಲಿ ಎಲ್ಲರೂ ನೆಂಟ್ರಿಷ್ಟೆಲ್ಲ ನೋಡ್ತಾರೆ ಅಂದ್ಬಿಟ್ಟು, ಅವ್ವ ಇನ್ನು ಮುಂದೆ ನೀನ್ ನನ್ ಮಗಳಲ್ಲ ಸೊಸೆ, ಮಗಳಲ್ಲ ಸೊಸೆ ಅಂತ ಕನ್ಫ್ಯೂಸ್ ಮಾಡ್ಬಿಟ್ಲು. ನಾನು ಮಗ್ಳ ತರ ನೋಡ್ಕೊತಾಳೆ ಅನ್ಸುತ್ತೆ. ಅವ್ರ ಮನೆಗೆ ಕಾಲ್ ಇಟ್ಟೆ ಕನಕ 5 ಗಂಟೆಗೆ ಎದ್ರಸ್ತಾಳೆ ಕನಕ. ಯಾವ ಎದ್ರಸ್ತ 5 ಗಂಟೆಗೆ ಕೆಲಸ ಮಾಡ್ದ ಅಂತ ಕೇಳ್ತಾರೆ ಕನಕ. ನಾಳೆ ನಿಮ್ದು ಸೊಸೆ ಬಂದ್ರೆ ಹಂಗೇನೆ ಮಾಡೋದು. ಇಲ್ಲಪ್ಪ ನಾವು ಬಾಳ ಚೆನ್ನಾಗಿ ನೋಡ್ಕೊತೀವಿ, ಯಾಕಂದ್ರೆ ದೂರ ಇಟ್ಬಿಡ್ತೀವಿ. ಎಷ್ಟ್ ಚೆನ್ನಾಗಿ ನೋಡ್ಕೋ. ನನ್ನ ಪ್ರಕಾರ ಗಂಡು ಮಕ್ಳ ಮೇಲು ಏನಂತೀರಾ ಸರ್? ಜೋರಾದ ಚಪ್ಪಳೆ ತಡಿ, ನಿಜ ಆದ್ರೆ ಚಪ್ಪಳೆ ತಡಿ. ಮೇಲು ಏನೋ ಮೇಲು ಅಂತ ಅನ್ನೋರು ಪಾಪ ಸುಮಾರಾಗಿರೋ ಹುಡುಗಿ ಲೈ ನೋಡಿ ನೋಡೋಣ ಆಗಲ್ಲ. ಅಕ್ಕ ಇವ್ರಿಗೆ ನೋಡಕ್ಕೆ ಸಖತ್ತಾಗಿ ಇರ್ಬೇಕು, ಫಿಗರ್ ಆಗಿರ್ಬೇಕು, ಕಲರ್ ಆಗಿರ್ಬೇಕು, ಸ್ಲಿಮ್ ಆಗಿರ್ಬೇಕು, ಸೊಂಟ ಹಿಂಗಿರ್ಬೇಕು, ಮೂತಿ ಹಿಂಗಿರ್ಬೇಕು, ಹಿಂಗೇ ಇರ್ಬೇಕು ಅಂತ ಯಾಕಪ್ಪ ಮಾಡ್ತೀರಿ? ಸುಮಾರಾಗಿರೋ ಹುಡುಗಿರು ಸಂಸಾರ ಮಾಡಕ್ಕಿಲ್ಲ. ಸುಮಾರ ಹುಡುಗಿ ಹಂಗಿರ್ಲಿ ಸರ್. ನಾವು ತಾಳಿ ಕಟ್ಟೋ ಟೈಮಲ್ಲಿ ಈ ಹೆಣ್ಮಕ್ಳು ಎಷ್ಟು ಲೇಟ್ ಆಗಿ ಬರ್ತಾರೆ ಅಂದ್ರೆ, ನಾವು ತಾಳಿ ಹಿಡ್ಕೊಂಡು ನಾಯಿಗತಿ ಕಾಯ್ತಿರ್ತೀವಿ ಸರ್. ಈಗ ಬರ್ತಾಳೆ, ಆಗ ಬರ್ತಾಳೆ, ಈಗ ಬರ್ತಾಳೆ, ಆಗ ಬರ್ತಾಳೆ. ಇವ್ರು 1 ತಾಸು ಆದ್ಮೇಲೆ ಮೇಕಪ್ ಹಾಕೊಂಡು ಇಷ್ಟು ಲೇಟ್ ಯಾಕೆ ಬರ್ತೀರಾ? ಗಂಡಸನ್ನ ಯಾಕೆ ಕಾಯಿಸ್ತೀರಾ ನೀವು? ಓಕೆ, ನಾವೇನೋ ಕಾಯಿಸ್ತೀವಿ, ಹೋಗ್ಲಿ. ಆ ಕಾಯುವ ಟೈಮಲ್ಲಿ ಪುರೋಹಿತರು ಹೇಳಿದ್ ಒಂದು ಮಂತ್ರನಾದ್ರೂ ಹೇಳ್ತೀರಾ ನೀವು? ಅಕ್ಕ ಮುಂದಿನ ಸಲ 4 ಜನ ಫ್ರೆಂಡ್ಸ್ ನಂದೇ ಇದ್ರು ಕಣಕ್ಕ. ಅವ್ರಿಗೆ ಕಾಲಾಗ್ತಾ ಕೂತಿದ್ದ ಮದ್ವೆ ಗಂಡು ಅನ್ನೋದು ಬಂದಿರೋ ಮುಂದೆ ಮಾನ ಮನದಿ ಕಳಿಬೇಡ. ಅಷ್ಟಿಂದ ದೊಡ್ಡವ್ರು ಹೇಳ್ತಾರ ಗಂಡ ಹೆಂಡತಿ ಜಗಳ ಉಂಟು ಬಾಲ್ಗೋತಂತ ಅಂತ. ಇನ್ನೊಂದು ಮಾತಾಡಿದಾರೆ ಗೊತ್ತಾ? ಏನು? ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಇನ್ಮೇಲೆ ನಾವಿಬ್ರು ಜಗಳ ಮಾಡೋದ್ ಬೇಡ ಸರ್. ಹಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗೋಣ. ನಾವಿಬ್ರು ಆಗದ್ ಬೇಡ, ಬಟ್ ಜಗತ್ತಿನಂತೆ ಜಗಳ ಮಾಡೋಳೆ. ನೋಡ್ರ ಸರ್, ಹೆಣ್ಮಕ್ಳು ಬರ್ಲಿ ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್. ದೇವರು ಎಲ್ರಿಗೂ ಆಶೀರ್ವಾದ ಮಾಡೋದಿಲ್ಲ. ಈ ತರ ಸಮಾಜಮುಖಿ ಕಾರ್ಯಗಳಲ್ಲಿ ನೀವು ಭಾಗಿಯಾಗಿದ್ದೀರಿ, ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ತಿದ್ದೀರಿ. ಜೊತೆಗೆ ಕಲಾವಿದರು ಶಿಕ್ಷಣ ಶಿವ ಡೈಲಾಗ್ ಟೈಮಲ್ಲಿ 2 ನಿಮಿಷ ಅಂತ ತಂದಿದ್ದಾರೆ. ಅದೇ ಇಲ್ಲಿ ಸ್ಕಿಪ್ ಮಾಡೋಣ ಅಂತಾನೆ ಅನ್ಕೊಂಡಿ ನಾವು, ಗಂಡ ಹೆಂಡತಿ ಸ್ಕಿಪ್ ಮಾಡೋಣ ಅಂತ. ಮಾಡೋದ ಅಂತ ನಾನು ನೋಡಿ ಅದನ್ನ ಹೆಣ್ಮಕ್ಳಿಗೆ ಕೇಳ್ಬಿಟ್ಟೆ ಮಾಡೋದು. ಎಲ್ಲ ಹೆಣ್ಮಕ್ಳಿಂದಾನೆ ಇಲ್ಲ ಸರ್, ಆದ್ರೂ ಸರ್ ಈ ಪಾಪ ಹುಲಿ ಅಂತ ಈ ಗಂಡ್ಮಕ್ಳೆಲ್ಲ ಧೈರ್ಯ ಜಾಸ್ತಿ ಅಂತೆ ಹೆಣ್ಮಕ್ಳಿಗಿಂತ. ಹೌದಾ? ಹೆಣ್ಮಕ್ಳಿಗಿಂತ ಜಾಸ್ತಿ ಧೈರ್ಯ ಅಂತೆ ಎಂತದೂ ಇಲ್ಲ ಮೇಡಮ್. ನಮ್ ಗಂಡ ಅದೇ ಒರಿಜಿನಲ್ ಗಂಡ, ಈ ಗಂಡ ಅಲ್ಲ ಪ್ಲೀಸ್. ಒರಿಜಿನಲ್ ಜಗಪ್ಪ ಗಂಡ ಇದಾರಲ್ಲ, ಅವರು ಹೆಣ್ಣೋಡೋ ಶಾಸ್ತ್ರ ಅಂತ ಇರುತ್ತೆ ಗೊತ್ತಾ? ಆ ಹೆಣ್ಣೋಡೋ ಶಾಸ್ತ್ರಕ್ಕೆ 150 ಜನ ಕರ್ಕ ಬಂದಿದ್ದ ಮೇಡಮ್ ನಮ್ಮ ಮನೆಗೆ, ಬರೀ ನನ್ನ ನೋಡಕ್ಕೆ. ಆಯ್ತಾ? ಇಲ್ಲ ನಿಜ, 150 ಜನ ಕರ್ಕ ಬಂದಿದ್ದ. ಆದ್ರೆ ನಾನು ಮದುವೆ ಆಗಿ ಹೊಸಲು ದಾಟಿ ಅವ್ರ ಮನೆಗೆ ಮನೆ ದೀಪವನ್ನ ಬೆಳಗೋದಕ್ಕೆ ಹೋದಾಗ ಯಾರು ಇರ್ಲಿಲ್ಲ ಮೇಡಮ್. ನಾನೊಬ್ಳೆ ಸಿಂಗಲ್ ಆಗಿ ಅವ್ರ ಮನೆಗೆ ಕಾಲಿಟ್ಟಿದ್ದೀನಿ. ಎಲ್ಲ ಹೆಣ್ಮಕ್ಳು ಹಂಗೆ ಸಿಂಗಲ್ ಆಗಿ ಕಾಲಿಡ್ತೀವಿ. ಅಲ್ಲ, ನೀವೇನೇ ಮಾಡಿದ್ರು ಗಂಡು ಮಕ್ಳಷ್ಟು ಸ್ವಾಭಿಮಾನಿಗಳು ಹೆಣ್ಮಕ್ಳಲ್ಲ. ಹೇಗೆ? ಯಾಕೆ ಹೇಳಿ? ನಾವು ಇಂಜಿನಿಯರಿಂಗ್ ಮುಗಿಸಿರ್ತೀವಿ, ಡಾಕ್ಟರ್ ಮುಗಿಸಿರ್ತೀವಿ, ಆದ್ರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತೀವಿ. ಇವ್ರು ಹೆಣ್ಮಕ್ಳು 3ನೇ ಕ್ಲಾಸ್ 10 ಸಲ ಫೇಲ್ ಆಗಿರ್ತಾವು. ಇವಕ್ಕೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಮದುವೆ ಆಗಕ್ಕೆ. ಯಾಕೆ ರೈತರ ಮದುವೆ ಆಗಕ್ಕಾಗಲ್ವಾ? ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ, ಕಟ್ಕೊಂಡ್ರೆ ಹೆಂಡತಿಗೆ ಅಷ್ಟು ಅನ್ನ ಹಾಕಲ್ವಾ? ಯಾಕಾಗಲ್ಲ? ಈ ಸಾರ್ ಇನ್ನೊಂದು ಗೊತ್ತಾ? ಈ ಮದುಮಕ್ಕಳು ಕರ್ಕೊಂಡು ಹೋಗ್ತಾರೆ, ಮೆರವಣಿಗೆ ಆಗ್ತಿರ್ಬೇಕಾದ್ರೆ ಅಕ್ಕಿಗಳನ್ನ ಹಾರ್ಯಾರು ಹಾಕ್ತಾರೆ. ಯಾಕೆ ಹೇಳಿ? ಖುಷಿ ಕೊಡೋ 100 ಕಾಲ ಚೆನ್ನಾಗಿ ಬಾಳಿರ್ತ. ಅಲ್ಲ, ನಂದು ಹಿಂಗಾಗೋಯ್ತು, ನಿಂದು ಹಾಳಾಗೋಗಂತ ಹಾರ್ಯಾರು ಹಾಕೋದು ನಿಜ ಸಾರ್. ಈ ತಾಳಿ ಕಟ್ಟಿಸ್ಕೊಳ್ಳೋ ಟೈಮಲ್ಲಿ ಮಾತ್ರ ಹೆಣ್ಮಕ್ಳು ಕಣ್ಣೀರ್ ಹಾಕೋದು. ನಾವು ತಾಳಿ ಕಟ್ಟಿದ ಟಪ್ಪಿಗೆ ಸಾಯವರ್ಗಳು ಕಣ್ಣೀರ್ ಹಾಕ್ಸ್ತೀರಿ ನೀವು ಅಲ್ವಾ? ಈ ಗಂಡ್ಮಕ್ಳು ಲೈನ್ ಹೊಡಿಬೇಕಾದ್ರೆ ಒಂದ್ ಟ್ರಿಕ್ಸ್ ಇದೆ. ಏನ್ ಗೊತ್ತಾ? ಪಾಪ BMTC ಬಸ್ ಅಲ್ಲಿ ನೇತಾಡ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಪಾಪ ಜಾಬ್ ಅಲ್ಲಿ ಕಾಸಿರಲ್ಲ. ಅದೇ ಒಂದ್ ಹುಡುಗಿ ಇಷ್ಟ ಆದ್ದು, ಅವಳು ನಂಗೆ ಬೇಕೇ ಬೇಕು, ಮದ್ವೆ ಆಗ್ಬೇಕು ಅಂತ ಏನಾದ್ರು ಫಿಕ್ಸ್ ಆಗ್ಬಿಟ್ಟ ಅಂದ್ರೆ ನೆಕ್ಸ್ಟ್ ದಿನಾನೇ ಮೇಡಮ್ ಎಲ್ಲಿಂದ ಬೈಕ್ ಬರುತ್ತೋ ಗೊತ್ತಿಲ್ಲ, ಅದೆಲ್ಲಿಂದ ಕಾರ್ ಬರುತ್ತೋ ಗೊತ್ತಿಲ್ಲ, ಅದ್ ಯಾವ್ಯಾವ ಒಳ್ಳೊಳ್ಳೆ ಬಟ್ಟೆಗಳು ಬರ್ತದೋ ಗೊತ್ತಿಲ್ಲ. ಸರ್
ಮಾತಿದ್ರೆ ಅವರು ಸಮಾನತೆ ಸಮಾನತೆ ಅಂತಾರಲ್ಲ, ಗಂಡಿಗೂ ಹೆಂಡಿಗೂ ಸಮಾನತೆ ಇದೆ, ಗಂಡಿಗೂ ಹೆಂಡಿಗೂ ಸಮಾನತೆ ಇದೆ ಅಂತಾರಲ್ಲ. ಹೌದು. ಸರ್ ಯಾವ ಸಮಾನತೆ ಇಲ್ಲ, ಏನಿಲ್ಲ. ಈ ಹೆಣ್ಮಕ್ಳು ಇದಾರಲ್ಲ, ನಂಬೇಡಿ, ಹಗುರ ಇಲ್ಲ. ಊರಿಗೊಂದೊಂದು, ಕೇರಿಗೊಂದೊಂದು ಸ್ತ್ರೀ ಶಕ್ತಿ ಸಂಘ, ಆ ಲಂಗ ಈ ಲಂಗ ಅನ್ಕೊಂಡು ಗಂಡ್ಮಕ್ಳಿಗೆ ಬಡ್ಡಿ ಸಾಲ ಕೊಡ್ತಾರೆ ಇವರು. ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ಬಡ್ಡಿ ಸಾಲ ಕೊಡ್ತಾರೆ. ಆ ಬಡ್ಡಿ ಸಾಲ ತೀರ್ಸಕ್ಕಾಗದೆ ಎಷ್ಟೋ ಗಂಡ್ ಮಕ್ಕಳು ನೀಡ ಸತ್ತೋಗಿದ್ದಾರೆ. ಯಾವ ಸಮಾನತೆನೂ ಇಲ್ಲ, ಏನೂ ಇಲ್ಲ. ಆಕ್ಚುಲಿ ಗಂಡ್ ಮಕ್ಳಿಗೆ ಗ್ರೇಟ್. ಏನ್ ಸರ್ ನಂಬ್ತೀರಾ ನೀವು ಗಂಡ್ಮಕ್ಳು ಪಾಪ ನಾವು ಸಂಘಗಳು ಮಾಡ್ಕೊಂಡಿದೀವಿ, ಏನಕ್ಕಪ್ಪ ಏನೋ ಮನೆಗಿದೆ ನಡ್ಸಕ್ಕೆ, ಆ ಸಾಸಿವೆ ಡಬ್ಬದಲ್ಲಿ ಅಕ್ಕಿ ಡಬ್ಬದಲ್ಲಿ ಮಹಾಜನತೆಗೆ, ಅನೇಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ, ಗುರು ಸಮಾನರಾದ ಮುಂದಿನ ಸಾಲಿನಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಪ್ರಮುಖ ವ್ಯಕ್ತಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲರಿಗೂ ಕೂಡ ನನ್ನ ಹಾರ್ದಿಕ ನಮಸ್ಕಾರ. ಹಾಗೆ ಸಾಧಕ ರತ್ನ ಶ್ರೀಯುತ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರಿಗೆ 20ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಅಂತ ಹೇಳಿದೆ ನಾನು? ಅಲ್ಲ, 70ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕೆ ಹೇಳಿದೆ ಅಂದ್ರೆ 20ನೇ ವಯಸ್ಸಿನಿಂದ 70ನೇ ವಯಸ್ಸಿನವರೆಗೂ ಹಿಂತಿರುಗಿ ನೋಡದೆ ಸಾಧನೆಯ ರತ್ನ ಅನ್ನುವಂಥ ಪ್ರಶಸ್ತಿ ಬರಬೇಕು ಅನ್ನುವಂಥ ಆಸೆಯನ್ನ ಇಟ್ಕೊಳ್ಳದೇನೆ ಎಂದು ಆಳಾಗ ಬಂದವನೇ ಅರಸಾಗುವ ಅನ್ನುವ ಮಾತನ್ನ ನಿಜ ಮಾಡಿ ತೋರಿಸಿರುವಂತ ಡಾಕ್ಟರ್ ರಾಮಕೃಷ್ಣೇಗೌಡ ಅವರಿಗೆ ನನ್ನ ಅಭಿನಂದನೆಗಳು, ತಮ್ಮ ಸಾಧನೆಗೆ ಮತ್ತು ತಮ್ಮ ಕರ್ತೃತ್ವ ಶಕ್ತಿಗೆ. ಹೆಸರಿನಲ್ಲೇ ರಾಮನ ಆದರ್ಶ ಪುರುಷನೂ ಇದ್ದಾನೆ, ಕೃಷ್ಣ ಎನ್ನುವ ಕರ್ಮಯೋಗಿಯೂ ಇದ್ದಾನೆ, ಗೌಡ ಅನ್ನುವ ಕರ್ತೃತ್ವ ಶಕ್ತಿಯ ಯೋಗಿಯೂ ಇದ್ದಾನೆ. ಕೃಷ್ಣರಾಜಪೇಟೆ ತಾಲೂಕಿನ ಜನತೆ ವತಿಯಿಂದ ಮಾನ್ಯ ರಾಮಕೃಷ್ಣೇಗೌಡರಿಗೆ ದಯಮಾಡಿ ಸ್ವಲ್ಪ ಹಾಗೆ ಹಿಂದಕ್ಕೆ